हेलो दोस्तों, आप सभी का स्वागत है हमारे इस यूट्यूब चैनल सरियल रिएक्शन में। और आज हम रिएक्ट करने वाले हैं कांतारा मूवी के क्लाइमैक्स सीन पर। तो चलिए दोस्तों, देर नहीं करते और शुरू करते हैं आज के वीडियो का रिएक्शन। रिएक्शन। मुझे तो लग रहा है उस लैंडलॉर्ड ने उसको मारा है। हम्म। आवाज सुनाई दे रही है। हम्म। वो दैवत है ना। हम्म। दैवत रो रहे हैं। क्या वो थे जो जिनके अंदर भगवान आते हाँ, थे, वो एग्जैक्टली। परफॉर्म करते थे। भाई साहब, बहुत अमेजिंग सीन है ये। ओ, एग्जैक्टली उनके रूप में ही आए वो। ಒಮ್ಮೆ ವಿಷಯ ಕೊಟ್ಟು ಸಾಯಿಸ ಈಗ ಎದುರಿಸ್ಬೇಡ ಮಾರೆ ಮಾತಾಡ್ತೀನಿ. मुझे इन पे भी डाउट आ रहा है। हम्म। फर्स्ट टाइम उन्होंने शायद एंटर किया है। ಬಂಗಾರದ ಜನ ಮಾರ್ರೆ, ಶತ್ರುಗಳೇ ಇರಲಿಲ್ಲ ಅವನಿಗೆ. ಯಾರು ಮಾರ್ರೆ ಈ ರೀತಿ ಮಾಡಿದ್ದು? ಅವ ಯಾರು ಸಹ ಆಗಿರ್ಲಿ, ದೈವ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. एग्जैक्टली। ರಕ್ತಕಾರಿ ಸಾಯ್ತಾನವ ಬ್ಯಾವರ್ಸಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ಕೊಡು ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ದೈವ ಇದ್ದ ಜೀವ ಅದು. ಶವಪರೀಕ್ಷೆ ಹೆಸರಲ್ಲಿ ಆ ದೇಹವನ್ನು ಸಿಗಿಯೋದು ಸರಿ ಕಾಣ್ತದ? ಸಿಗಿದು ಸುಮ್ಮನೆ ಕಳಿಸ್ತಾರ? ಜೀವ ಬೇರೆ ಜೀವದ ಭಾಗ ಬೇರೆ ಮಾಡಿ ಕಳಿಸ್ತಾರ. ಆ ಜೀವ ನೋವು ತಿಂದು ಸಾಕು ಮಾರ. ಕಂಪ್ಲೇಂಟ್ ಅಂತ ಬೇಡ. ಅವನ ಆತ್ಮ ಶಾಂತಿ ಇರಲಿ. ಶಿವನಿಗೊಂದು ತಿಳಿಸುವನ. ಶಿವನಿಗೆ ತಿಳಿಸಿದ್ರೆ Exactly, ಅವ್ನ್ ಉನ್ಕೋ ತೋ ಬರುವಾಗ ಪತಾ ಹಿ ಪೊಲೀಸ್ನವ್ರು ಸಹ ಬರ್ತಾರೆ. ಮೊದಲು ಗುರುವನ ಕ್ರಿಯೆ ಆಗಲಿ, ಆಮೇಲೆ ಎಲ್ಲ ಹೇಳು. ವರ್ಷಾನ್ಗಟ್ಲೆ ಇದ್ದ ಜಾಗಕ್ಕೆ ಬೇಲಿ ಹಾಕ್ತಾರೆ, ಮನೆ ಮಕ್ಕಳೆಲ್ಲ ಜೈಲಿಗೆ ಹೋಗ್ತಾರೆ, ದೈವದ ಸೇವೆ ಮಾಡ್ತಿದ್ದವನ ಹೆಣ ಬೀಳ್ತದೆ. ಎಂತ ಇದು? ಜಾಗದಲ್ಲಿ ಎಂತಾದ್ರೂ ದೋಷ ಉಂಟಾ ಅಂತ? ದೋಷಕ್ಕೆ ಪರಿಹಾರ ಕೊಡುವ. ಸೂತಕ ಮುಗಿಯುವುದರೊಳಗೆ ಯಾರು ಗುರುವನ ಮೈ ಮುಟ್ಟಿದಾನ ಅವನನ್ನು ಸರ್ವನಾಶ ಮಾಡ್ತಾನೆ. ಗ್ರಾಮ ರಾಜ್ಯ ಸರ್ವೆಂಟಲ್ಲ ನಮ್ಮ ದೈವದ ಚಾಕರಿ ಮಲ್ತಿದ್ದ ಗುರುವೇ वो ದೇವರ ಪಾದ एग्जैक्टली ಸೇರಿ किसी और पे ब्लेम डाल ಚಾಕರಿ रहे हैं ಮಲ್ಕೊಂಡಾಗ್ಲಿಕ್ಕೆ कि ये सब कुछ क्या हो रहा है हमारे गांव में। ಗುರುವನ ಉದ್ರದೆಪ್ಪೆ ಉದ್ರದೆಪ್ಪೆ ಉದ್ರದೆಪ್ಪೆ. एग्जैक्टली, वो अभी तक होश थे दैवत के, ಗರ್ಭದಲ್ಲೇ ಆದ ಗಾಯ ಹಣಿ ಬರಹ इसलिए दैवत ಯಾತಕ್ಕೆ ಮದ್ದು वहां रो रहे ಹರಿಸಿ थे। ಅಲೆದಾಡುವೆ. जैसे शिवा को उस सीन में था। वो जो सपना है। ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ಲುಂಗಿಕೊಂಡನ್ನು ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ, ಪಶ್ಚಾತ್ತಾಪನೆಲ್ಲ ಹಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಹೂವು ದುರಿ ಕುಣಿಕೆಯಾಗದೇನೋ. इन्होंने फिर से ड्यूटी ज्वाइन कर ली अपनी। मुझे इन पे डाउट बिल्कुल भी नहीं आ रहा। मुझे नहीं लगता इन्होंने कुछ वो तो थे उनके साथ ही, मुझे वैसे वही लग रहा है। ಹಾ, ನಾನು ಹುಷಾರಿದ್ದೇನೆ. इन्हें कुछ ನೀವೆಲ್ಲ पता ही ಹೇಗಿದ್ದೀರಿ? नहीं। ಶಿಕಾರಿ ಅಂತ ಮಾಡಿದ್ದೇನೆ. ನೀ ಹೇಗಿದ್ದಿ? ಏ ಕಮಲ,
ಇವಳಿಗೊಂದು ಐಸ್ ಕ್ಯಾಂಡಿ ಕೊಡ್ಸು ಮಾರಿಕ, ಎಷ್ಟು ಕೂಗ್ತಾಳೆ ಇವಳು. ನೀನ್ ಜನ್ಮದಲ್ಲಿ ಕೋಲ ಕಟ್ಟುದ್ ಬೇಡ. ಆ? ಎಂತ ಅವಸ್ಥೆ ಮಾರ, ನಿಂಗೆಂತ ಈಗ ಜ್ಞಾನ ಇದೆ ಅದು? ಎಂತದ ಈಗ ನಾಯಕ ಕೋಲ ಕಟ್ಬೇಕು? ಗುರುವ ಇದಾನಲ್ಲ, ಗುರುವ ಇದಾನಲ್ಲ. ನೀನ್ ಕೋಲ ಕಟ್ಟುದ್ ಬೇಡ ಅಷ್ಟೇ. हाँ, ये वाला सीन अब उनके समझ में आ गया। ಎಂತಾಯ್ತು? ಯಾರು ಚೋರಿಗೆ ಕೊಂದ್ರು. ಜೀಪಲ್ಲಿ ಬಂದು ಹೆಣವನ್ನ ದೈವದ ಮನೆ ಮುಂದೆ ಹಾಕಿ ಹೋಗಿ भाई साहब लेकिन उनको हिंट मिल चुकी थी जेल में ही। ಮುರಳಿ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣ ಎನ್ಕ್ರೋಚ್ಮೆಂಟ್ ಇಶ್ಯೂ ಮುಗೀತು ಅನ್ಕೋಬೇಡಿ. ಊರವ್ರು ನಿಮಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ಕಿರಿಕಿರಿ ಇದ್ದಿದ್ದೆ. ಕಾಡನ್ನು ರಿಸರ್ವ್ ಫಾರೆಸ್ಟ್ ಮಾಡೋದಷ್ಟು ಸುಲಭದ ಮಾತಲ್ಲ. ಸ್ವಲ್ಪ ನಿಮ್ಗೆ ಈಗೋ ಬಿಟ್ಟು ಕೆಲಸ ಮಾಡಿ. एग्जैक्टली ಪ್ರತಿ ಸತ ಸರ್ವೆ ಮಾಡಿದಾಗಲೂ ಒಂದು 10-20 ಎಕರೆ ಎಕ್ಸ್ಟ್ರಾನೇ ಕ್ಲೈಮ್ ಮಾಡಿದ್ದಾನೆ ಬೋಳಿ ಮಗ. ಅವನ ಕಾರಣನೇ ಹಾಗೆ ಇದನ್ನೇ ಮಾಡ್ಕೊಂಡು ಬಂದದ್ದು. ನಮ್ದು ಆಗಲ್ಲ, ಆಗ ಎಷ್ಟಿತ್ತು, ಈಗ ಸಹ ಅಷ್ಟೇ. ಏ ಸರಿ, ಐರಿ ಮ್ಯಾಪ್ ತಗೊಂಬಂದ್ರೆ ನಂಗೆಂತ ಬೇಡಪ್ಪ. ಇದು ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕೆ ಇತ್ತು. ಏನು? ಒಂದು ಕಾಲದಲ್ಲಿ ಕೋಲದ ವಿಷಯಕ್ಕೆ ಗಲಾಟೆಯಾಗಿ ಕೋಲ ನಿಂತು ಮತ್ತೆ ಭಂಡಾರವನ್ನು ನಮ್ಮ ಮಂತಂದವರು ತಂದು ಕೋಲ ಮುಂದುವರಿಸಿದ್ರು. ಅವನಿಗೆಲ್ಲಾದ್ರೂ ಬೈಲ್ ಸಿಕ್ಕಿದ್ರೆ? ಚಾನ್ಸೇ ಇಲ್ಲ. ಹೌದಾ? ಎಲ್ಲಿಯಾದ್ರೂ ಒಳ್ಳೆ ಲಾಯರ್ ಅನ್ನು ಇಟ್ಟಿದ್ರೆ ಸಿಗ್ಬೋದು. ಒಳ್ಳೆ ಏರಿ ಮ್ಯಾಪ್ ಕಂಡ್ರೆ ಮ್ಯಾಪ ಈಗ ಈ ಮ್ಯಾಪ್ ನೋಡಿ ಎಂತ ಪ್ರಯೋಜನ. ಜನ ಎಲ್ಲ ಜಾಗ ಬರೆದು ಕೊಟ್ಟು ಆಗಿದೆಯಲ್ಲ ಸರ್. ಕಾಡು ಬಿಟ್ಟು ಜಾಗನ ರಿಸರ್ವ್ ಫಾರೆಸ್ಟ್ ಮಾಡಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇದೆ. ಇದು ಪಾಸ್ ಆಯ್ತು ಅಂದ್ರೆ ಆಮೇಲೆ ನಿಮ್ ದೇವೇಂದ್ರ ಸುತ್ತೂರು ಕೋಡ್ ಸುತ್ಕೊಂಡಿರ್ಬೇಕಾಗತ್ತೆ. ನೀವೆಂತ ಬೇಕಾದ್ರೂ ಮಾಡಿ, ಈ ಭಂಡಾರದ ಮನೆ ರಾಜೀವ ಯಾವತ್ತೂ ನಿಮ್ಮ ಒಟ್ಟಿಗೆ. ಇಂಥ ಟೈಮಲ್ಲಿ ಶಿವ ಇರ್ಬೇಕಿತ್ತು. ಶಿವನನ್ನು ಬೇಗ ಜೈಲಿಂದ ರಿಲೀಸ್ ಮಾಡಿಸ್ಬೇಕು. ಒಳ್ಳೆ ಕಥೆ ಐತಲ್ಲ ಮಾರ. ಆಗ ನೀವ್ ಹೇಳಿದಲ್ಲ ಬಿಡಿಸುದು ಬೇಡ ಅಂತ. ಈಗ ಸಹ ನಾನೇ ಹೇಳ್ತಿರೋದು ಅವನನ್ನು ಬಿಡಿಸ್ಬೇಕಂತ. ನೀವ್ ಹೇಳಿದಾಗ ರಪ್ಪ ಬಿಡಿಸ್ಲಿಕ್ಕೆ ಅದೇನು ಕೋಳಿದು ಗೂಡ ಜೈಲು ಮಾರ. ನಿನಗಂತ ಕುಡ್ದಿದ್ದು ಜಾಸ್ತಿ ಆಯ್ತಾ? ಈ ಕೆಲಸ ನಿನ್ನಿಂದ ಆಗ್ತದೋ ಇಲ್ಲ ಹೇಳು. उनको पता है उस पुलिस वाले में और शिवा में भिड़न है, इसलिए वो उसको रोकने के लिए शिवा को बाहर निकाल रहे हैं। ಯಾವುದಕ್ಕೂ ಸುಮೂರ್ ಅವ್ರ ಹತ್ರ ಹೇಳಿ ಒಂದು ವ್ಯವಸ್ಥೆ ಮಾಡು. उनको ध्यान में आ गया कि यहाँ पे क्या हुआ है। समझ गए हो? ಹಲೋ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ, ನಿನ್ನ ಹಾಗೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ತನ್ನ ಶಸ್ತ್ರ ತ್ಯಾಗ ಮಾಡಿ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಡ್ನಂತೆ. ಅಲ್ಲಿಂದ ಆ ಕಲ್ಲನ್ನು ಅವರ ವಂಶದವರು ತಲತಲಾಂತರದವರೆಗೆ ಪೂಜಿಸ್ಕೊಂಡು ಬಂದ್ರಂತೆ. ಒಂದು ತಲೆಮಾರಿನವ್ರಿಗೆ ಆ ಜಾಗ ಬೇಕು ಅಂತ ಅನ್ನಿಸ್ದಾಗ ಸುಮ್ಮನೆ ಕುಂಡೆ ಮುಚ್ಚಿಕೊಂಡು ತಗೊಳ್ಳೋದು ಬಿಟ್ಟು ದೈವದ ಹತ್ರ ಪ್ರಶ್ನೆ ಇಟ್ರಂತೆ. ಆಗ ದೈವದ ವೇಷ ಹಾಕಿದವ ಜಾಗದ ವಿಷಯಕ್ಕೆ ಬಂದ್ರೆ ರಕ್ತಕಾರಿ ಸಾಯ್ತೀರಾ ಅಂದನಂತೆ. ದಣಿಗೆ ಇದು ವೇಷ ಹಾಕಿದವನೇ ಹೇಳಿದ ಅಂತ ಗೊತ್ತಾಯ್ತು. ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ಸಿಕ್ಕಿಬಿದ್ದ ನರ್ತಕ ಮುಖ ತೋರಿಸ್ಲಿಕ್ಕಾಗದೆ ಓಡಿ ಹೋದಂತೆ. ಆಮೇಲೆ ಧಣಿ ಪ್ರಾಯ ಆಗಿ ಸತ್ನಂತೆ. ಧಣಿಯ ಮಗ ತನ್ನ ಮಗನಿಗಾದ್ರೂ ಜಾಗ ಸಿಗಲಿ ಅಂತ ಹೇಳಿ
ಬಾರ मतलब ಬಿಟ್ಟು वो खुद एग्जैक्टली। ಎಂತ ಆಗ್ಬೇಕಿತ್ತು ದನಿ? ಗುರುವ, ನನ್ನ ಜಾಗ ನಿಂಗೆ ಕೊಡ್ತೇನೆ. ನಿಮ್ಮವರು ಇರುವ ನನ್ನ ಜಾಗ ನಂಗೆ ಸಿಗುವ ಹಾಗೆ ಮಾಡ್ಬೇಕು. ಎಂತ ಮಾತಾಡ್ತಿದ್ದೀರ ದನಿ? ಅನಾದಿ ಕಾಲದಲ್ಲಿ ದೈವ ನುಡಿ ಕೊಟ್ಟದಕ್ಕೆ ಜಾಗ ಊರವರ ಪಾಲಾಯ್ತು. ಇನ್ಮೇಲೆ ನಡೆಯುವ ಕೋಲದಲ್ಲಿ ದೈವ ನುಡಿ ಕೊಡಬಾರ್ದು, ಗುರುವ ನುಡಿ ಕೊಡಬೇಕು. ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರ ದನಿ? ಬಣ್ಣ ಹಚ್ಚಿದ ಮೇಲೆ ದೈವ ಮಾತಾಡೋದಲ್ಲ, ನನ್ನ ಕೈಲಿ ಎಂತುಂಟು? ದೈವ 3 ಗಳಿಗೆಯಲ್ಲಿ ಒಮ್ಮೆ ಬರುದು, ಉಳಿದ ಸಮಯದಲ್ಲಿ ಗುರುವ ಮಾತಾಡುದಲ್ಲ. ये मिसकंसेप्ट है उनको। ನಿಮ್ಮ ಜಾಗದ ಆಸೆಗೆ ನಿಮ್ಗೆ ಬೇಕಾದಾಗ ನೋಡಿಕೊಳ್ಳಿಕ್ಕೆ ನನ್ನಿಂದ ಆಗುದಿಲ್ಲ. ದೈವ ಮೆಚ್ಚುವ ಕೆಲಸ ಅಲ್ಲ ಇದು. ನಮ್ಮ उन्हें ಭೂಮಿ लगता है ನಮಗೆ कि ಸಿಗೋದು गांव वाले उनको ತಪ್ಪಲ್ಲ. बना रहे हैं कि वो लैंड उनकी तरफ रह करके। ದನಿ, ದೈವ ಮೆಚ್ಚುವ ಕೆಲಸ ಮಾಡಿ ನಿಂಗೆ ಎಂತ ಸಿಕ್ಕಿದೆ ಗುರುವ? ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳಲಿಕ್ಕೆ ಆಗುದಿಲ್ಲ ನನಗೆ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಗೌರವ. ಅವ್ರಿಗೆ ವಿಷಯ ಗೊತ್ತಾದ್ರೆ ಅದು ಹೇಗೆ ಗೊತ್ತಾಗ್ತದೆ? ನೀ ಹೇಳ್ತೀಯ? ನೀ ಹೇಳ್ತೀಯನ? ओ ಓ, ದೈವ ದೈವ ಹೇಳ್ಬೋದಲ್ಲ. ಆ ಭೂಮಿ ನಮಗೆ ಸಿಗಲಿ ಅಂತ ಹೇಳಿ ಗಲ್ಲಿನ ಹೆಸರಲ್ಲಿ ನಮಗೆ ದ್ರೋಹ ಮಾಡ್ತಾ ಇದ್ವಿ ನಾನು. मुझे लगा ही था इन्होंने ही मारा होगा भाई साहब। 3 ಎಕರೆ ಜಾಗದ ಬೆಲೆ ಗೊತ್ತುಂಟೆ ನಿನಗೆ? ನಿಮಗೆ ಧರ್ಮ ಸಿಕ್ಕಿದ್ದಲ್ಲ, ನಿನಗೆ ಹೇಗೆ ಗೊತ್ತಾಗ್ತದೆ? ಎಲ್ಲ ನೀವೇ ಸರಿ ಮಾಡ್ಕೊಂಡು ಹೋಗ್ಬೇಕು ಹೇಳಿದ್ದೆ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ. ನಾನೇ ಸರಿ ಮಾಡೋದಾದ್ರೆ ನಿಮ್ ದೈವ ಎಂತಿಲ್ಲ. ಇನ್ನು ಮುಂದೆ ನಾನೇ ನೋಡಿ ಕೊಡ್ತೇನೆ. उनको वही मिसकंसेप्ट है कि यही बोलते हैं, ये गुरुआ ही बोलता होगा कि ये लैंड उनकी है। उनको दैवत के बारे में कुछ भी नहीं पता। ಅಚಾತುರ್ಯದಲ್ಲಿ ಆಯ್ತು ಮಾರಾಯ. ರಪ್ಪ ಈ ಹಣವನ್ನು ಅಲ್ಲಿ ಬಿಸಾಡ್ ಬರುವ. ಬಿಸಾಡ್ಲಿಕ್ಕೆ ಕಾಡಿನಲ್ಲಿ ಬೇಕಾದಷ್ಟು ಜಾಗ ಉಂಟು. ನಿಮ್ಗೆ ಯಾಕೆ ಅಲ್ಲೇ ಬಿಸಾಡ್ಬೇಕು? ಅಲ್ಲೇ ಬಿಸಾಡಬೇಕು. ನಮ್ಮ ಜಾಗದಲ್ಲಿ ಕೂತು ಗೇಣಿ ಕೊಡದಂತ ಬ್ಯಾವರ್ಸಿಗಳಿಗೆ ಬಲಿ ಕೊಟ್ಲೇಬೇಕಂತಾದ್ರೂ ಅರ್ಥ ಆಗಿದೆ. पर उन्हें ये समझ में नहीं आया, गुरुआ मर गया है लेकिन शिवा अभी है और शिवा वो परफॉर्म कर सकता है और एग्जैक्टली शिवा तो उनसे बहुत ज्यादा स्ट्रांग है। ಜೈಲಿಂದ ಬಂದ ಎಲ್ಲರಿಗೂ ಒಂದು ಮರ್ಯಾದೆ वही ಬರ್ತದಲ್ಲ? है, क्योंकि उनको कंटिन्यूसली वो दैवत के सीन दिख रहे हैं, तो ऐसा लग रहा है कि वो अगले होस्ट हो सकते हैं। ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ಗುರು ನಿಂತಾದ್ರೂ ಗೊತ್ತಾಯ್ತಾ? ಬೇಲ್ ಸಿಕ್ಲಿಕ್ಕೆ ಇವರೇ ಕಾರಣ. ತುಂಬಾ ಉಪಕಾರ ಆಯ್ತು. ಇನ್ನೊತ್ತು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಏ ಶಿವ, ದಣಿ ನನ್ನ ಮನೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿಗೆ ಸಹ ಹೋಗುದು ಬೇಡ, ಸೀದಾ ಮನೆಗ್ ಬಾ. ಬೀಗ ಕೂಡ ಯಾರು ಜಿಪ್ಪಲ್ ಮುಂದೆ ಹೊರಗೆ ಬಂದ ಕೂಡ ಹಾರಾಟ ಶುರು ಮಾಡಿದ್ದೀನಿ ನಾಯಿ. ನೀನನ್ನು ಬಿಡಿಸಿದ ತಪ್ಪಾಯ್ತು. ಅದಕ್ಕೆ ಎಲ್ಲಿ ಹೋಗ್ತಿದ್ದಿ? ಯಾರ ಮನೆ ಉದ್ಧಾರ ಮಾಡ್ಲಿಕ್ಕೆ ಹೋಗುದು? ಶಿವ अब ಎಷ್ಟು उस ದಿವಸ फॉरेस्ट ಆಯ್ತು ऑफिसर को भी ನೋಡ್ದೆ. समझ में आ रहा है कि ये बाबा, लैंडलॉर्ड गेम खेल ಜೈಲಲ್ಲಿ रहा है। गेम खेल रहा है। अब हो सकता है वो कि शिवा के साथ मिलके ನಿನ್ನ कुछ ರಾಜೀವ ಬಿಡಿಸಿದ್ದೆ ನಿನ್ನ Exactly. ಹತ್ರ ಕ್ಲೋಸ್ ಆಗ್ಲಿಕ್ಕೆ. ಅವನ ಕುಟುಂಬವೇ ಹಾಗೆ. ಕೋಲ ನಿಂತಾಗ ನಾವು ನಡೆಸ್ತೇವೆ ಅಂತ ಹೇಳಿ ಭಂಡಾರ ತಗೊಂಡೋಗಿ ಅವನ ಮನೇಲಿ ಇಟ್ಕೊಂಡಿದ್ದಾನೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನಗೂ ಸಹ ಮಾತಾಡ್ಲಿಕ್ಕೆ ಉಂಟು ಮರೆ. ಮೊದಲು ನೀ ಬಂದ ಲೆಕ್ಕದಲ್ಲಿ ಫುಲ್ ಗಮ್ಮತ್ ಮಾಡಿ. ದಣಿ ಯಾವಾಗಲೂ ಸಹ ಕಾಚವಾಗುದು. उसका भाई मर गया वहाँ पे। ದಣಿಯ ಕಾಚವಾಗುದು. ಸಮ್ಮ ಹಾಕ್ತಾ ಇದ್ದಾನೆ. ಅವನಿಗೆ ಸಾಧಾರಣದೆಲ್ಲ ತಾಗುದಿಲ್ಲ ಮರೆ. ಅದಕ್ಕೆ ಅಲ್ಲ ಸ್ಕಾಚ್ ಕೊಟ್ಟದ್ದು. ನೀನ್ ಟೈಟ್ ಆಗಿದ್ಯಾ ಅಂತ ಹೇಳ್ತಾ ಇದ್ದ ನೀವ. ಎಂತ ಇಲ್ಲ ದನಿ, ನಾವೆಲ್ಲ ಕ್ಯಾನ್ ಕುಡಿಯೋರು, ಇದೆಲ್ಲ ತಾಗ್ತದ ನಮ್ಗೆ. ನಿಮ್ಮ ಹತ್ರ ಒಂದು ವಿಷಯ ಕೇಳಲಿಕ್ಕಿತ್ತು. ಎಂತದ? ನಮ್ಮ ಗುರುನನ್ನು ಯಾರು ಕೊಂದದ್ದು? ಯಾಕೆ? ನೀವು
हाँ समझ ನೀವು ओ भाई ನೀವು साहब ನಮ್ಮೊಟ್ಟಿಗೆ ಇರ್ಬೇಕು. अच्छा अच्छा ಅವ ಇಷ್ಟು ದೊಡ್ಡ ಚೆನ್ನಾಗಿರ್ತೀಯಪ್ಪ ಯಾವ ಬುದ್ಧಿ ಕೊಂದಿರ್ತಿಲ್ಲ ಅವನು. ನಿಂದಾಯ್ತಾ? ಹ್ಮ್. ಒಮ್ಮೆ ಅವ್ರನ್ನೆಲ್ಲ ಕಳಿಸು, ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಉಂಟು. ನೀವು ಹೋಗಿರಾ, ನಾ ಆಮೇಲೆ ಬರ್ತೇನೆ. ಬನ್ನಿ, ನಿಮ್ಮ ಖಾತೆ ಸೂಪರ್. ಮಂಕ ಅದು ಸ್ಕಾಚ್ ಮಾರೆ ಸಾವು. जबरदस्त ದೇವೇಂದ್ರ ಸುತ್ತೂರು ಹೆಸರಿಗೆ ದಣಿ, ಆದ್ರೆ ನಿಮಗೆ ನಾನು ಎಂತ ಸಹ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆಂತ ಸಾಬಿತು ದಣಿ? ಎಂತ ಮಾತಾಡ್ತಿದ್ದೆ ದನಿ? ಎಂತ ಇದೆ ನಿಮಗೆ? ನೀನು ಜೈಲಿಂದ ಬರೋದಕ್ಕಿಂತ ಮುಂಚೆ ನನಗೆ ಮಾಡ್ಲಿಕ್ಕೆ ಒಂದು ದೊಡ್ಡ ಕೆಲಸ ಇತ್ತು, ಅಷ್ಟೆಲ್ಲ ಬಿಡಿಸಿದ. ಸ್ವಲ್ಪ ಅರ್ಥ ಆಗುವಾಗ ಹೇಳಿ. ನಿನಗೊಂದು ವಿಷಯ ಹೇಳ್ತೇನೆ, ನೀನು ತಾಳ್ಮೆ ಕಳ್ಕೊಳ್ಬಾರ್ದು, ಸಮಾಧಾನದಲ್ಲಿ ಕೇಳಬೇಕು, ಆಯ್ತಾ? ತಮ್ಮ ಗುರುವನನ್ನ ಕೊಂದದ್ದು ಯಾರು ಗೊತ್ತುಂಟ? ಯಾರು? ಆ ರಂಟೆ ಮಗ ಟಿಆರ್ ಕೋಲ ನಿಲ್ಸಲಿಕ್ಕೆ ಪ್ರಯತ್ನ ಪಟ್ಟ, ಅದಾಗದಾಗ मुझे ಕೋಲ लगा ही था ಕಟ್ಟುವ ಜೀಪಲ್ಲಿ ತಂದು ದೈವದ ಮನೆ ಮುಂದೆ ಬಿಸಾಡಿ ಹೋದ. ಅವನನ್ನ ಹೇಗೆ ಕೊಂದಿದ್ದ ಗೊತ್ತುಂಟ? ಶಿವ, ನಾ ಸುರುವಿಗೆ ನಿನ್ನ ಹತ್ರ ಹೇಳಿದ್ದೇನೆ ತಾಳ್ಮೆ ತಗೊಳ್ಬೇಕಂತ. ಹೇಳುದು ಕೇಳು ಶಿವ, ನೀನು ಮತ್ತೆಂತ ಸಹ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು. ಅವನಿಗೆ ಎಂತ ಮಾಡ್ಲಿಕ್ಕಿದ್ರು ನಾನೇ ಮಾಡ್ತೇನೆ, ನನ್ನ ಕೈಯಾರ ಮಾಡ್ತೇನೆ. ಅವನ ರಕ್ತ ಈ ನೆಲಕ್ಕೆ ಬಿದ್ದೇ ಶುದ್ಧ. अब उनको पता चल गया है कि वो पुलिस वाला भी उनके लिए खतरा बन सकता है, तो उस पे नाम डाल दिया कि इसने मारा ನಾ है. ಹೇಳುದು ಕೇಳು, ಅವಸರ ಮಾಡಬೇಡ ಶಿವ. और मुझे कि नहीं, इस पे पहले से डाउट था कि ये ऐसा ही कुछ गेम खेल रहा होगा. ಏ ಸುಧಾ, ಕೈಗೆ ನೀರು ಕೊಡ, ಆ ನಾಯಿಯನ್ನು ಮುಟ್ಟಿದ್ದೇನೆ. ओ ಹುಲಿ ಬೇಟೆಗೆ ಹೊರಟಿದೆ, ಬೇಟೆ ಮುಗಿದ ಮೇಲೆ ಹಿಡಿದು ಪೌಂಡ್ ಹಾಕಿ. ಧೈರ್ಯ ಕೇಳಿ. ಧೈರ್ಯ ಬರೋದು ನಿನ್ನೊಳಗಿನ ಕಿಚ್ಚಿನಿಂದ, ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡೋದಿರಲಿ. ನಿಮ್ಮ ಮಾತು ಚಂದವ, ಮಾಲ್ ಚಂದವ ಗೊತ್ತಾಗ್ತಾ ಇಲ್ಲ. ನಿಮ್ಮ नशा कर ಮಾತು रहे हैं. ನನಗೆ ಈ ಹೋಗ್ತಾ ಹೋಗ್ತಾ ದನಿಗಳು ಗುರುನ್ ಕರ್ಕೊಂಡು ಹೋಗ್ತಾ हाँ इन्होंने देखा था. ओ भाई बरुआग? साहब ಧ್ವನಿ ಮಾತ್ರ ಬರ್ತಾ ಉಂಟು. सही है, इन्होंने देखा था. वाह. ಮತ್ತೆ जबरदस्त. ನೋಡುವಾಗ ದೈವದ ಅಂಗಡಿಯಲ್ಲಿ ಗುರುವಿನ इसलिए वो रो रहे थे उनके पास जाके. हाँ ಹೆಣ ನೋಡ್ಲಿಕ್ಕೆ ದನಿ ಮನೆಗೆ ಬಂದಿದ್ದು. ಗುಡ್ಡು ಗುಡ್ಡಾಗಿ ಉಂಟು. अच्छा होगा ये इनके पास आए, उनको सच्चाई का पता चल गया, नहीं तो वो उस ऑफिसर को मार डालते. ಟೈಮ್ ಕೊಟ್ಟೆ, ಅವ ನಪ್ಪನ್ ಮುಗಿಸ್ತಾನೆ. ನೀನೇ ಹೇಳಿದ್ದಲ್ಲ ಟೈಮ್ ಬಂದ ಕಚ್ಚು ಅಂತ ಹೇಳಿ, ಬಂತಲ್ಲ. ಓನ ಕಚ್ಚು ಅಂತ ಹೇಳಿದ್ದೆ, ಕೊಲ್ಲುವ ಅಂತಲ್ಲ. ಬಂದ್ರ ओ ಮಾದೇವಣ್ಣ, ಕತ್ತಿ ಕಾಯಿಸ್ಲಿಕ್ಕೆ ಜನ ಬಂದಿದ್ದಾರೆ ನೋಡಿ. ಯಾರು ಮರೆ ಅದು? ಆ ಕೆಂಡ ರಾತ್ರಿ ಉರಿದಿಲ್ಲ, ಈ ಕೆಂಡ ಮಾತ್ರ ಉರಿದು. ನೀವು ನಾಳೆ ಬನ್ನಿ. ಕೆಂಡ ಉಂಟಲ್ಲ ಅಲ್ಲಿ, ನೀವು ಬನ್ನಿರ. ನನ್ನ ಕತ್ತಿ ಕಾಯ್ತಾ ಉಂಟು. ಈ ಅಜ್ಜನಿಗೊಂದು ಪ್ರಾಯ ಆಗಿ ನಾನೇ ಕಾಯಿಸಿ ಕೊಡ್ತೇನೆ, ಕೊಡಿರ. ओ ऊपर से वो नशे में. उन्होंने पहले भी बोला था कि मैं कितना भी नशे में हूँ, मुझे इतने चीजों से फर्क नहीं पड़ता. ಇಲ್ಲಿ ಒಳಗಡೆ ಗಲಾಟೆ ಮಾಡ್ಲಿಕ್ಕಿಲ್ಲ. वो जंगलों में रहने वाले हैं, उन्हें पता है कैसे करना है ये सब. एग्जैक्ट.
अब तक हम उस ऑफिसर को गलत समझ रहे थे। ಆಯ್ತಲ್ಲ ಸಾಲೆಲ್ಲ ಗಣಿದಂಗಿ ಬೇರೆ ಬೇರೆ ಮರ ತಂದು ಕೊಡ್ತೀನಿ. लेकिन अभी पूरी सिचुएशन ही पलट चुकी है। जब नशे में ऐसा मार सकते हैं तो अगर वो पूरे होशो हवास में हो तो क्या करेंगे। पर अच्छा हुआ ना उन्होंने बता दिया उन्हें कि गुरुआ को इन्होंने नहीं हाँ मारा। वो एक चीज बहुत सही है। वो भाई साहब और मुझे कहीं ना कहीं लग भी रहा था कि किसी ना किसी ने तो देखा ही होगा। वो सीन में दिखाया भी गया था। हाँ पर उन्होंने देखो किसी को नहीं बताया, सिर्फ शिवा को बताया शिवा को कि बताया। लैंडलॉर्ड हो सकता है ये। अब चीजें कंफर्म हो रही क्योंकि ये लैंडलॉर्ड की तो आदमी है सारी। जैसा उसने चेहरा देख लिया अभी। सही है पर सीन बहुत अच्छा लग रहा है। मतलब ये एक ऐसी तरह फेक फाइट नहीं लग रही है, बहुत अच्छी लग रही है वो जैसे रियल में होता है। ये भी दिख गया अभी। कंफर्म ही हो गया कि ये तो सब लैंडलॉर्ड की चाल है। ಜೀಪಿನಲ್ಲಿ ದನಿಗಳು ಗುರುನ್ ಕರ್ಕೊಂಡು ಹೋಗ್ತಾ ಜೀಪಲ್ಲಿ ಬಂದು ಹೆಣವನ್ನ ದೈವದ ಮನೆ ಮುಂದೆ ಹಾಕಿ ಹೋಗಿ ದೈವದ ಗುರುನ ಹೆಣ ತಮ್ಮ ಗುರುವನನ್ನು ಕೊಂದದ್ದು ಯಾರು ಗೊತ್ತುಂಟ? ನೀವು. पता नहीं अब क्या होगा, इन्हें तो सब समझ में आ गया। तभी उनकी भाई साहब आओ सही है सही है। ಅಮ್ಮಕ್ಕ ಮಗು वो ಮಲ್ಕಲಿಲ್ಲ. शायद अब तक कभी घर में गए घर में नहीं। नहीं गए थे। हाँ भाई साहब क्या सीन ಎಂತ है। ಶಿವ ಒದ್ದೆ ಆಗಿದ್ದೆ? ಒದ್ದೆ ಆದದ್ದಲ್ಲ ದನಿ, ಶುದ್ಧ ಆದ. ಕೂತ್ ತಿನ್ನುವವರಿಗೆ ಇಲ್ಲಿ ಎಷ್ಟು ಬೇಕಾದ್ರೂ ಉಂಟಲ್ಲ. ನೀ ಸಹ ಒಳಗೆ ಬಂದು ಕೂತಾಯ್ತಲ್ಲ, ತಿನ್ನು. ನೀವು ನಮ್ಮ ಮನೆ ಒಳಗಡೆ ಬಂದಿದ್ದೀರಿ, ನಾವು ಬರಬಾರ್ದ? ಕಲಿಯುಗ ದನಿ, ಬರ್ಬೋದು. ಲೆಕ್ಕ ಸರಿ ಮಾಡ್ಲಿಕ್ಕೆ ಬಂದದ್ದ ಅಂತ ಹಾಗೆ ಅಂತ ಇಲ್ಲ ದನಿ. ನಾವು ಗಂಜಿಗೆ ಉಪ್ಪಿನಕಾಯಿ ಹಾಕಿ ತಿನ್ನೋದು. ಕೆಲವೊಮ್ಮೆ ಅದು ಸಹ ಇರೋದಿಲ್ಲ, ಆದ್ರೆ ನಮ್ಗೆ ಅದರಲ್ಲೇ ಖುಷಿ. उनके जान पे आ रहा है अभी कि वो उसके साथ बैठे उसके खाना खाने। घर पे आके उसके साथ बैठ के खाना खा रहा है। ಇವತ್ತಿಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ ಮಾರೆ, ಬಾಯಿಗೆ ರುಚಿ ಸಿಗ್ತಲ್ಲ. ಆ ಸುಕ್ಕ ತಿನ್ನು, ಅಮ್ಮಕ್ಕ ಮಾಡಿದ್ದು ಒಳ್ಳೇದುಂಟು. ಮನ್ಸು ಒಳ್ಳೆ ಇದ್ದವ್ರು ಎಂತ ಮಾಡಿದ್ರು ಸಹ ಒಳ್ಳೇದಿರ್ತದೆ. ಆದರೆ ನೀವು ಹೇಳಿದಲ್ಲ ನಂಬಲಿಕ್ಕೆ ಆಗುದಿಲ್ಲ, ನಾವು ಸಹ ನೋಡ್ಬೇಕಾಗ್ತದೆ. ಪಲ್ಯ ಒಳ್ಳೇದಾಗಿದೆ ಅಮ್ಮಕ್ಕ. ಏ ಶಿವ, ನಿನ್ನ ಸ್ಕಾಚ್ ತಗೋ ಮಾರ್ರೆ. ಶುದ್ಧ ಆಗಿ ಆಗಿದೆ ಅದು. ನಿಮ್ಗೆ ಇರಲಿ. ನಿನ್ನ ಪ್ರಕಾರ ನಾ ಎಂತ ಮಾಡ್ಬೇಕೀಗ? ನೀವು ಮಾಡೋದೆಲ್ಲ ಮಾಡಿ ಆಗಿದೆ, ನಮಗೆ ಬೇಕಾದ್ದೆಲ್ಲ ಮಾಡ್ಲಿಕ್ಕೆ ನೀವೆಂತ ನಮ್ಮ ದೈವ. ಇನ್ನು ನಿಮ್ದು ಎಂತ ಇತ್ಯರ್ಥ ಬೇಕಾದ್ರೂ ಆ ಮಣ್ಣಲ್ಲಿ ಆಗ್ಬೇಕು. ಇದು ಟೈಮ್ ಎಷ್ಟಾಯ್ತು? ಅದು ಸಹ ನಮ್ಮ ಸೈಡೇ ಉಂಟಾ? ಓ 12 ಬಂತು ಕಾಣ್ತದೆ ಟೈಮ್. ಕಾಯ್ತಾ ಇರ್ತೇನೆ, ತಪ್ಪಿಸ್ಬೇಡಿ ಆಯ್ತು. ಬರ್ತೇನೆ, ತಡ ಆದ್ರೆ ತೊಂದರೆ ಇಲ್ಲ. ಜಾಗ ಗೊತ್ತುಂಟಲ್ಲ, ಕಾಡ್ಬಿಟ್ಟು. ನಮಸ್ಕಾರ, ಬರ್ತೇನೆ ಅಮ್ಮ. एक धमकी भी दे गए और आपको अगर लैंड चाहिए, उनके पेपर चाहिए तो आके दे के जाओ। Oh, shit. उन्हें शुरू से ही ये सब दिख रहा था, कहीं ना कहीं उन्हें उस चीज के लिए चुना गया था। एग्जैक्टली मुझे भी ऐसा ही लग रहा है। बट वो है
वो मशाल, भाई साहब, वो जो पहला सीन दिखाया गया था जहाँ पे वो भाग के जाते और सिर्फ मशाल थी, वो गायब हो गए थे, हाँ सेम वही है। सुन लिया भाई साहब ही ने। वरारो, यस, ये वही है ना जो वो हम भगवान। लास्ट पार्ट में हमने देखा था, एग्जैक्टली। एक्चुअली वो वराह रूप जिनको बोलते हैं, वो खुद दैवत ही हो सकते हैं। कहाँ गया? कहीं यही ये पे, वो, हाँ, ओ भाई यही पे वो उनके साहब, पिताजी गायब हो। ಬೆಳಕಲ್ಲಿ ಕಣ್ಣ ಮುಂದೆ ಇರುವುದಲ್ಲ ಕಾಣ್ತದೆ, वाह, ಬೆಳಕಲ್ಲ जबरदस्त सीन है। ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಹಾ, ಈಗ ಎಲ್ರಿಗೂ मानना ಗೊತ್ತಾಯ್ತಾ? पड़ेगा ಆ यार, ದನಿ सही ಎಂತ में ಜನ बहुत बहुत जबरदस्त अच्छा। है। ಬರ್ರೆ ಇವನ ನಮ್ದು ಹೆಬ್ಬೆಟ್ಟು ಹೊತ್ತಿಲಕ್ಕೆ ನಮ್ಮನ್ನ ರಸ್ತೆ ನಿಲ್ಲಿಸಿದಲ್ಲ. ಗುರುವ ಸತ್ತ ದಿವಸ ಮನೆಗೆ ಬಂದು ಕಣ್ಣೀರು ಹಾಕಿದಾಗಲೇ ನಮಗೆಲ್ಲ ಅರ್ಥ ಆಗ್ಬೇಕಾಗಿತ್ತು. ಆ ಗುಟ್ಟಿ ನಾಟಕ ಮಾಡಿ ತಣ್ಣೆ ಮನೆಗೆ ಹೋಗುವಂತೆ ಮಾಡಿದ್ದು ನಮ್ಮನ್ನು. ಅವ ಸಿಗ್ಬೇಕು ಬ್ಯಾವರ್ಸ್. ನಿಮ್ದೆಲ್ಲ ಎಂತ ಮಾರಿಲಿ ಮೀಟಿಂಗ್? ಜೈಲಿಂದ ಬಂದದಕ್ಕೆ ನಿಮ್ಮ ಲೆಕ್ಕದಲ್ಲಿ ಎಂತ ಗಮ್ಮತ್ತಿಲ್ವಾ? ಅಬ್ಬಾ, ನಿಮಗೆಂತ ದನಿ ಆಗೋದು ಮಾರ್ರೆ. ಒಂದು ಪಾರ್ಟಿ ಕೊಟ್ರು ಎಂತ ಜನ ಅಲ್ಲ ದನಿ. ಸೂಪರ್ ಜನ. ನೀವು ಸಹ ಹೋಗಿ ಅಲ್ಲ. ಇನ್ನು ಹೋದ್ರೆ ಸೀದಾ ಊರಿಗೆ ಹೋಗುದು. ಇನ್ನು ಮಾತಾಡಿ ಎಂತ ಪ್ರಯೋಜನ? ನಮ್ಮ ಜಾಗ ಹೋಗುದು ಹೋಯ್ತಲ್ಲ. ಈಗಲೂ ನಿಮ್ ಜಾಗ ನೀವು ಉಳಿಸ್ಕೋಬಹುದು. ओ ಈ वाह, ಜಾಗನ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ इनको पता चल गया है कि क्या चीज है। ನಮ್ಮ ಹತ್ರ ಇದೆ. ಒಂದ್ಸಲ ಇದು ರಿಸರ್ವ್ ಫಾರೆಸ್ಟ್ ಅಂತ ಅನೌನ್ಸ್ ಆದ್ರೆ ಕಾಡು ಉಳಿಯುತ್ತೆ, ನಿಮ್ ಜಾಗನೂ ಉಳಿಯುತ್ತೆ. ಫಾರೆಸ್ಟ್ ಅಂತ ಆದ್ಮೇಲೆ ನಮ್ಮ ಜಾಗ ಹೇಗೆ ಉಳಿಯುತ್ತೆ ಸರ್? ಈ ಜಾಗ ರಿಸರ್ವ್ ಫಾರೆಸ್ಟ್ ಅಂತ ಅನೌನ್ಸ್ ಆದ್ಮೇಲೆ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದು. हम्म, ಸರ್ವೆ ಮಾಡಿದಾಗ ಆ ಜಾಗ ಯಾರ ಹೆಸರಲ್ಲಿತ್ತೋ ಅವ್ರಿಗೆ ಸೇರುತ್ತೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಅದಕ್ಕೆ ಏನ್ ಸಹಾಯ ಬೇಕೋ ಅದನ್ನ ನಾವು ಮಾಡ್ತೀವಿ. ದನಿ ಮಾಡಿದ್ರೆ ಸಾಕು ಮಾರೆ. ಮತ್ತೆ ನೀವು ರಿವರ್ಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ. ಸುಮ್ಮನೆ ಕೂತ್ಕೊಳ್ಳ ಮಂಗ ಜಾತಿ. ನಾವು ಅವರೊಟ್ಟಿಗೆ ನಿಂತ್ರೆ ಸಾಕು. ನಾವೆಲ್ಲ ನಿಲ್ತೇವೆ. ಆ ಶಿವ ಎಲ್ಲಿದ್ದಾನೆ? ಈಗ ಸಹ ದನಿ ಮನೆಯಲ್ಲಿ ಕೂತ್ಕೊಂಡು ಬಿತ್ತಿರ್ಬೇಕು. ಎಲ್ಲ ಒಟ್ಟಾಗೋ ತರ ಕಾಣ್ತಾ ಉಂಟು. ಇನ್ನು ನಮಗೆ ಉಳಿಗಾಲ ಇಲ್ವಾ ಅಂತ. ಉಳಿಗಾಲ ಯಾರಿಗಿಲ್ಲ ಅಂತ ನಾ ತೋರಿಸ್ತೇನೆ. ನಮ್ಮವ್ರನ್ನೆಲ್ಲ ಒಟ್ಟು ಸೇರಿಸು. ಅವ ಅಂತ ಇತ್ಯರ್ಥ ಮಾಡೋದು, ಇತ್ಯರ್ಥ ನಾನು ಮಾಡ್ತೇನೆ. ಪಂಚಗವ್ಯ ಹಾಕಿದ್ರೇನಾ? उनके घर में आके गए शुद्धि ना। करा रहे होंगे वो उनको। ಎಲ್ಲ ಮುಗೀತ ನಿಂದು. ನಿನ್ನ ಹಡಪೆ ದನಿ ಊರಡಿ ಮುಕ್ಕಿ ತಿನ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅವ ನಿನ್ನ ಮಾತು ಕೇಳ್ತಾನ? ಹೋಗ ಅಲ್ಲಿಗೆ, ಮಾತಾಡಿ ಎಲ್ಲ ಸರಿ ಮಾಡಿಕೊಂಡು ಬಾರ. ಹೇ, ನಿನ್ನತ್ರವೇ ಹೇಳುದ? ಎಂತ ಕೇಳದವರಾಗೆ ಮಾಡ್ತೆ? ಅರ್ಥ ಆಗ್ತಾ ಉಂಟನ ನಾ ಹೇಳುದಿಂಗೆ? ಇನ್ನಿಲ್ ಬದುಕ್ಲಿಕ್ಕೆ ಎಂತ ಸಹ ಉಳಿಲಿಲ್ಲ. ಆ ಹಲ್ಕಟ್ಟದನೆ ಇಡೀ ಊರನ್ನು ಅವನ ಹೆಸರಿಗೆ ಮಾಡ್ಕೊಂಡಿದ್ದಾನ. ಜಾಗ ಮಾತ್ರ ಅಲ್ಲ, ನಮ್ಮ ಗುರುವಣ್ಣ ಕೈ ಕಿಟ್ಟದವನ್ನೆಲ್ಲ ತಟ್ಟಿಕೊಡ. ಆ ಪುಲಿಯಾಡಿ ಮನೆಗೆ ನಾನು ಹೋಗಿಕೊಡ. अब उन्होंने बता दिया कि हाँ, एक और चीज हुई है जो इन लोगों को पता ही नहीं चलता। ನೀನ್ ಸುಮ್ಮನೆ ತೆಗಿತಿ ಬಾರ. ಎಂತಾಗಿದೆ ನಿಂಗೆ? ಅವನ ಮನೆಗೆ ನುಗ್ಗಿ ಕಡಿಮನೆ ಬ್ಯಾವರ್ಸನು ಬಾರ. ಯಾರು ಎಲ್ಲಿಗೂ ಹೋಗುದು ಬೇಡ. उन्हें कहीं जाने की जरूरत नहीं, वो खुद आएंगे यहाँ पे। अरे भाई साहब, कितने गुंडे बुलाए उन्होंने। ಶಿವ, ನಿನ್ ತಲೆಯಲ್ಲಿ ಎಂತ ಓಡ್ತಾ ಉಂಟು? मुझे बड़ा मजा आएगा इन दोनों को साथ देखने में। यार ये बहुत अच्छी ಇಲ್ಲಿವರೆಗೆ चीज ಅದನ್ನ है। ಮನಸ್ಸಿಗೆ ಹಾಕ್ಬಿಡ್ಬೇಡಿ ಸರ್, ತಪ್ಪಾಯ್ತು. ನನ್ನ ಅಪ್ಪ ಯಾವತ್ತೂ ಹೇಳ್ತಾ ಇದ್ರು, ಕಾಡಲ್ಲಿ ಒಂದು ಕಲ್ಲಿದೆ, ಕಿವಿ ಕೊಟ್ಟು ಕೇಳು, ದೈವ ಮಾತಾಡುತ್ತೆ ಅಂತ. ನಾನು ಕೇಳಿದೆ, ಕಾಡು ಮಾತಾಡ್ತು. ನಾನು ಕಿವಿ ಕೊಟ್ಟು ಕೇಳಿದ್ರೆ ದೈವ ಮಾತಾಡೋದು ಕೇಳಿಸುತ್ತೇನೋ? ನಮ್ಮಿಬ್ಬರ ನಂಬಿಕೆಗಳು ಬೇರೆ ಇರ್ಬೋದು ಶಿವ, ಅದರ ಅಸ್ತಿತ್ವ ಒಂದೇ. ನನಗೆಂತಾರು ಆದರೆ ನಮ್ಮೊರೊಟ್ಟಿಗೆ ನೀವು ಇರ್ತಿರಲ್ಲ ಸರ್.
ये कोलैबोरेशन बहुत ये सही है, बहुत अच्छा हुआ। बहुत जबरदस्त सीन। और वो दोनों फ्रेम में पंद्रह। इतने तगड़े लग रहे ना, उनकी एक्टिंग इतनी अच्छी लग रही है वो देखने में। सच में। ओ भाई साहब, उन्होंने पूरी बस्ती जलाने के लिए इतने लोग बुलाए। हम्म। सीन बहुत बढ़िया है। ಇವನ್ ಸಹ ಇಲ್ಲೇ ಇದ್ದಾನೆ. ಶಿವ, ನೀ ಕರೆದದ್ದು ಒಳ್ಳೇದಾಯ್ತು. ಇವರಿಗೆಲ್ಲ ವಿಷಯ ಗೊತ್ತುಂಟಲ್ಲ, ಹಾಗಾದ್ರೆ ಇನ್ನು ಮಾತಾಡ್ಲಿಕ್ಕೆ ಅಂತ ಉಂಟು. ಈಗ ಒಂದು ಕೆಲಸ ಮಾಡಿ, ನನ್ನ ಜಾಗದಲ್ಲಿ ನಿಮ್ಮ ಆ ಕಲ್ಲು ಉಂಟಲ್ಲ, ಅದನ್ನ ತಗೊಂಡು ಊರು ಬಿಟ್ಟು ಹೋಗಿ. ನಮ್ಮ ಜಾಗ ಬಿಟ್ಟು ಹೋಗು ಅಂತ ಹೇಳಿಕ್ಕೆ ನೀನ್ ಯಾರ? ನಾ ಯಾರಂತ ಮರ್ತು ಹೋಯ್ತಾ ಅಂತ ನಿನ್ಗೆ? ನೆನ್ಪಿಟ್ಕೊಳ್ಳುವಂತ ಕೆಲಸ ನೀನೆಂತ ಮಾಡಿದ್ಯಾ? उन्होंने भी ಮಾಡಿದವಲ್ಲ. बहुत अच्छा किया। ನಮ್ ಜಾಗದಿಂದ ನನ್ನ ಮಗನನ್ನ ಕೊಂದ, ಮೋಸ ಅನ್ಯಾಯ ತಗಲ್ಬಾಡಿ. ಸುಮ್ನಿರ ಬ್ಯಾವರ್ಸಿಗಳ. ओ भाई साहब, ಧರ್ಮಕ್ಕೆ ಸಿಕ್ಕ ಜಾಗದಲ್ಲಿ ನಿಂತು ನೀವೇ ಎಷ್ಟು ಮಾತಾಡ್ಬೇಕಾದ್ರೆ ನಾ ಎಷ್ಟು ಮಾತಾಡ್ಬೇಕಾ? ಯಾರು ಈ ಫಾರೆಸ್ಟ್ ಆಫೀಸರ್ ಧೈರ್ಯದಲ್ಲಿ ಮಾತಾಡೋದು ನೀವು? ನೀನ್ ಯಾವ ಧೈರ್ಯದಲ್ಲಿ ಇಷ್ಟೆಲ್ಲ ಎಗರಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದೀಪ ಆರೋಗ್ ಮುಂಚೆ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ನೀನ್ ನೋಡಿದ್ರೆ ನನ್ಗೆ ಹಂಗೆ ಅನಿಸ್ತಾ ಇದೆ. हाँ ಏ ಕುಮಾರ, ನಿಮ್ಗೆಲ್ಲ ಕಿವಿ ಕೇಳಿಸೋದಿಲ್ವನ? ಉರಿಸ್ಬೇಕಂತಾರ ಉರ್ಸಿ ಮಾರಾಯ ಸಾಬ್, ಉರ್ಸ್ರ. ओ भाई साहब, भाई साहब वो भी तो वाह। ऐसे थोड़ी ना वो ऑफिसर फॉरेस्ट है। ऑफिसर बन। और पहला वार एक लड़की ने किया है उसमें, बिल्कुल। उस ट्राइब की तरफ से। जबरदस्त। पूरी बस्ती जला रहे हैं। वो पता है, वो भगवान को भगवान बोल भी नहीं रहे, वो बोल रहे पत्थर ले जाओ और बस्ती वापस कर दो, जमीन वापस कर दो। एग्जैक्टली वैसा ही कुछ है। अब संजय से वो उन्हें अब रियलाइज हुआ कि कुछ हो रहा है। भाई बस कुर्सी डाल के बैठ गए वहां तमाशा देखने के लिए। सही। ये भी बड़े डायरेक्ट काम आ रहे बंदूक हैं। से मार रहे हैं। ओ, उन्होंने जो ये एक ही बॉम्ब, काम था ना, वो हाँ, बॉम्ब हाँ, फेंकते बिल्कुल, रहते थे। बिल्कुल। सब वहाँ के जितने भी मेंस लोग हैं वो लड़ रहे हैं, और सारी औरतें वो उनके पूरे, हाँ, cattle एनिमल्स वगैरह को सबको सब। बाहर निकाल रहे हैं। पूरा जंगल जला रहे हो, पूरी बस्ती की बस्ती उजाड़ रहे। वाह। उन्हीं के सामने वो अपनी राइफल्स बंदूकें लेके घूमते थे अब वो इन्हें उनके डराने के लिए। उनके काम पड़ रही है। हाँ। चलानी नहीं आती। खतरनाक। ನಮ್ಮವತ್ತು ನೀನು ಸಾಯ್ಲಿ ಬಿಡ ಬ್ಯಾವರ್ಸಿ. ವ್ಯವಸ್ಥೆಗಳಿಗೆ ಕಲಿಸಿದ್ದೆ ನಾನು. ನಮ್ಮ ಜಾಗಕ್ಕೆ ಬಂದು ನಮ್ಮನ್ನೇ. ವಾಲೇಕುಂ ಸಲಾಂ.
ओ भाई साहब, जबरदस्त। ಬೇಡ ತಾನೆ ಮಗು. ನಿಂದ ಬದುಕಿದ್ರೆ ನಾಳೆ ಇವು ಜಾಗ ಕೇಳ್ತಾವೆ. कितनी गंदी सोच है उसकी, बच्चे को भी मार डाला उसने। Oh, Oh no. Oh, no, 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 no. आहा, सीन कितना सही लिया उन्होंने, वाह। अमेजिंग। जबरदस्त टीम वर्क दिखाया इसमें। ಸಾಲ ಕರ್ಕೊಂಡೋಗ. इसे गोली चलानी भी आती है या सिर्फ ऐसे ही? बस चला रहा है अभी हो, किसको भी लगे। भाई साहब, पूरे पूरे मूवी में वो उनके अगेंस्ट थे। ये क्या हो रहा है भाई साहब। उसको बहुत बेरहमी से मारा। ओ, ये क्या हो गया? शिट। ಆ ನಾಯಿನ್ ತಂದಿಲ್ಲಾಕ? वहां पे कुछ देखा तुमने? एक मिनट। फिर से बैक। ये वाला निशान। अच्छा, वो त्रिशूल टाइप लग रहा है ना, हाँ। वहाँ पे खून, वहाँ पे माथे का खून खून। लगा। ಸೈಡಿಗೆ ಬಂದಿರ? वो तो दैवत का है ना निशान। ಏಯ್ ಬನ್ನಿ ಮರೆ, ಸಾಕು ಆಯ್ತು, ಮುಗಿತಿಲಿ. ಶಿವ ಸತ್ತ. वो दैवत बनने से पहले शायद खून देते होंगे, ऐसा कुछ सीन होगा। ನಿಮ್ಮ ಕುಟುಂಬದವರೆಲ್ಲ ಬಂದ್ರ? ಹಾಗಾದ್ರೆ ಉಳಿದದಿಷ್ಟೇ ಜನವ ಅಂತ. ಮಸಾಲೆ ರುಬ್ಬುವ ಕಲ್ಲು ಕೊಟ್ಟು ನನ್ನ ಹಿರಿಯರನ್ನ ಮಂಗ ಮಾಡಿದ ಹಾಗೆ ನನ್ನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಈಗ ಉಳಿದಿರೋದು ಎರಡೇ ದಾರಿ. ಒಂದು ಭೂಮಿ ಬಿಡಬೇಕು, ಇಲ್ಲ ಜೀವ ಬಿಡಬೇಕು. ಕಂಡ ಸತ್ತ ಮುಂಡೆರೆಲ್ಲ ಯೋಚನೆ ಮಾಡೋದು ಬೇಕಿಲ್ಲ. ನಿಮ್ಗೆ ನಾನಿದ್ದೀನಲ್ಲ. ಕಮಲ.
हाँ वो त्रिशूल ही था। एग्जैक्टली मुझे लग ही रहा था ये। ओ भाई साहब सही सही है सही है। तो ये है, जबरदस्त। क्या म्यूजिक है यार सच में। भाई साहब मानना पड़ेगा यार। जबरदस्त ट्रांसफॉर्मेशन, कितना खतरनाक लग रहा है। गुलिका गुलिका अमेजिंग। क्या बात है। ओ भाई साहब उनके हर एक्शन में कुछ तो मतलब है। क्या बात है यार, मानना पड़ेगा यार ऋषभ शेट्टी की एक्टिंग गजब। ये अच्छा। जमीन मेरी है। हाँ एग्जैक्टली सौदा भी तो दैवत ने किया था ना। हाँ। क्या बात है। जबरदस्त। अब वो डर रहा है थोड़ा, लैंडलॉर्ड डर चुका है कि ये क्या है। इतनी अभी थोड़ी देर पहले उनके साथ ये सब हुआ था। सही है। गजब से है। अभी वो सीधे साधे इंसान नहीं है जो तुम्हारे पकड़ने से वो मर जाए। ओ भाई साहब ओहो भाई साहब गजब। वहां से भी आवाज आ रही है ना। वही तो। मुझे लग रहा है वो शायद उनके पिताजी की तरह गायब हो गायब सकते हो हैं। जाएंगे। यही तो वो जगह थी है ना। हाँ
भाई साहब, वाह। उनके पिताजी है शायद। जबरदस्त। गायब। अब वो भी गायब हो गए। और समय दादा शायद वो उनके बच्चे हो सकते हैं जो अभी पेंट में दिखाए थे। जबरदस्त यार। सही था। तो दोस्तों कितना खतरनाक इसका क्लाइमैक्स था, मतलब हम सोच भी नहीं सकते ऐसा कुछ हो सकता है। जिस तरीके से शिवा ने वो ट्रांसफॉर्मेशन किया बहुत अमेजिंग था। मतलब वो जो लास्ट वाला सीन था ना, जब उनके शिवा में वो भगवान आते हैं और फिर वो पूरा फाइट सीन, तो वहाँ पे तो सच में गुज़बम्स आ गए थे। बहुत इतना सही वो सीन था, ऐसे लग रहा था कि साक्षात भगवान हो वहाँ पे, और मतलब बहुत ही अच्छा लग रहा था वो। शब्द ही नहीं है उस सीन को डिस्क्राइब करने के लिए। और मुझे कहीं ना कहीं लग रहा था कि वो जो लैंडलॉर्ड है वो दोनों के टसल में कहीं ना कहीं हाथ सेक रहा है, और वही हुआ। वो चाहता ही था कि ऐसा कुछ हो ताकि मुझे लैंड भी मिल जाए, और ये जो पुलिस ऑफिसर थे वो भी मेरे काम में इंटरप्ट ना करे। लेकिन वो पुलिस ऑफिसर बहुत अच्छे होते हैं, उनको वो प्लान समझ में आ जाता है। जो उनका स्विच हुआ है ना लास्ट में, उनका कैरेक्टर जैसे उन्हें समझ में आता है कि ये जो सब मुसीबत जो है ना वो लैंडलॉर्ड की वजह से है, तो जो उन्होंने साथ दिया है वो पूरे बस्ती में, जो पूरे बस्ती वाले शिवा की जितने भी ट्राइब थी वहाँ पे, उनको जो साथ दिया है, उनको जो साथ दिया है, उनके साथ जो फाइट किया है उन्होंने, बहुत अच्छा लगा वो। मतलब मैं तो चाहती थी कि ये लास्ट में ये दोनों एक हो जाए बस, तो मजा आ जाएगा। सच में वैसा ही हुआ, और बहुत अच्छा लगा वो। और वो ट्रांसफॉर्मेशन, वो लास्ट वाला जो ट्रांसफॉर्मेशन था, दैवत का ट्रांसफॉर्मेशन था, और जो वो चेतावनी देते हैं, मतलब लिटरली गूज़बम्प आ गए कि ये लैंड मेरी है, तुम मुझसे वो ले नहीं सकते। तो मतलब क्या, मतलब बहुत अच्छा डिजाइन किया है। और ऋषभ शेट्टी क्या सूट करते हैं उस कैरेक्टर में, मैं समझ में नहीं आ रहा था उन्होंने वो परफॉर्म किया कैसे। Exactly. क्योंकि वो आसान नहीं है एक ऐसे कैरेक्टर को पोर्ट्रे करना जिसमें आपके अंदर भगवान हो, जबकि आपके अंदर कोई भगवान नहीं, आपको एक्ट करना है। फिर भी वो इतने बेहतरीन तरीके से उन्होंने परफॉर्म किया, अपनी पूरी जी जान लगा दी ऋषभ शेट्टी ने। मुझे कई बार लगता है कि वो एक्टिंग थी नहीं, ऐसे लग रहा है कि सच में उनके इसमें भगवान। पूरी मूवी एक तरफ है, और ये जो सीन है जहाँ पे उन्होंने वो परफॉर्म किया है कि उनके अंदर भगवान है, वो सीन एक तरफ। ऐसे लगता है ना कि अपना सारा एफर्ट उन्होंने वहाँ पे लगा दिया है, और सच में भगवान ने भी उन्हें ब्लेस किया होगा कि करो ये इसी के लिए तुम बने हो। और सच में वो बहुत ही अच्छे से आया है हमारे सामने वो। बिल्कुल, और सीन सच में बहुत अच्छा लगता है। तो मतलब ये पिक्चर ऋषभ शेट्टी ने बहुत अच्छा बनाया, स्मार्टली इसे सच में। ये एब्सोल्यूट सिनेमा जिसे बोलते हैं, ये एब्सोल्यूट सिनेमा है, और बहुत मजा आया दोस्तों ये मूवी देखने के लिए। अभी कंतारा का जो सेकंड पार्ट है, मतलब प्रीक्वल आया है, अभी तक हमने देखा नहीं है। हम जैसे वो मूवी आ जाती है हम उस पर रिएक्ट करेंगे। तो ये था दोस्तों इस मूवी का रिएक्शन। अगर आपको ये वीडियो अच्छा लगता है तो इसे लाइक कीजिए, सब्सक्राइब कीजिए, और कमेंट कीजिए दोस्तों कि हमें और कौन सी मूवीज पे रिएक्ट करना चाहिए। तो मिलते हैं दोस्तों नेक्स्ट मूवी के साथ। बाय बाय।